ಗಾಳಿ ಚಾಮರ ಬೀಸಿದೆ, ಹಾರೋ ಹಕ್ಕಿ ಸ್ವಾಗತ ಕೋರಿದೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸಂತು ಪಂತು. ಈ ವಿಡಿಯೋದಲ್ಲಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀನಪ್ಪ ಅಂತಂದರೆ ಕನಕಪುರದ ಹತ್ರ ಇರುವಂಥ ಒಂದು ಫಾಲ್ಸ್, ಚುಂಚಿ ಫಾಲ್ಸ್ ಅಂತ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಾನು ಕೆಲಸದ ಪ್ರಯುಕ್ತ ನಾನು ಕನಕಪುರಕ್ಕೆ ಬಂದಿದ್ದೆ. ಕೆಲಸ ಮುಗೀತು, ಏನು ಮಾಡೋದಪ್ಪ ಇಷ್ಟು ಟೈಮ್ ಇದೆ ಇನ್ನು ಅಂತ ಅಂದ್ಕೊಂಡೆ. ಆಗಲೇ ನಾನು ಸರ್ಚ್ ಮಾಡಿದೆ ಮೇಕೆದಾಟು ಸಂಗಮ ಹೋಗೋಣ ಅಂತ. ಅಲ್ಲೆಲ್ಲ ಮಳೆ ಜಾಸ್ತಿ ಇರೋದ್ರಿಂದ, ನೀರು ಜಾಸ್ತಿ ಇರೋದ್ರಿಂದ ಅಲ್ಲೆಲ್ಲ ಬಿಡ್ತಾಯಿಲ್ಲ. ಆದ್ದರಿಂದ ಎಲ್ಲಿ ಹೋಗೋದಪ್ಪ ಅಂತ ಸರ್ಚ್ ಮಾಡಿದಾಗ ನನಗೆ ಕಣ್ಣಿಗೆ ಬಿದ್ದಂಥ ಈ ಪ್ಲೇಸ್ ಚುಂಚಿ ಜಲಪಾತ ತುಂಬ ಚೆನ್ನಾಗಿದೆ ಅಂತ ಅಂದರು. ನಮ್ಮ ಹುಡುಗರನ್ನ ಫೋನ್ ಮಾಡಿ ಕೇಳಿದೆ, ನಾನು ಯಾವತ್ತೂ ಹೋಗಿಲ್ಲ ಅಲ್ಲಿಗೆ. ತುಂಬ ಚೆನ್ನಾಗಿದೆ ಅಂತ ಅಂದರು. ಆದ್ದರಿಂದ ನಾನು ಅಲ್ಲಿಗೆ ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ, ಫಾಲ್ಸ್ ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಈ ವಿಡಿಯೋನ ಲೈಕ್ ಮಾಡೋದನ್ನು ಬರೀಬೇಡಿ, ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ, ಇನ್ನು ಚುಂಚಿ ಜಲಪಾತ ಇಲ್ಲಿಂದ ಇನ್ನು 28 ಕಿಲೋಮೀಟ್ರ್ ಇದೆ. ಹೋಗೋಣ, ಚುಂಚಿ ಜಲಪಾತ ಹೇಗಿದೆ ನೋಡೋಣ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಕನಕಪುರದಿಂದ ಮೇಕೆದಾಟಿಗೆ ಹೋಗೋ ರೋಡಲ್ಲಿ ಸ್ಟ್ರೈಟು ಬಂದರೆ ನೀವು ಮೇಕೆದಾಟು ಇನ್ನು 10 ಕಿಲೋಮೀಟ್ರ್ ಐತೆ ಅನ್ನಂಗೆ ನಿಮಗೆ ಒಂದು ಲೆಫ್ಟ್ಗೆ ಸಿಗುತ್ತೆ. ಇಲ್ಲೇ ಒಂದು ದೊಡ್ಡದು ದೇವಸ್ಥಾನದ ಆರ್ಚು ಕೂಡ ಇದೆ. ನಿಮಗಿಲ್ಲೇ ಹಾಕಿರ್ತಾರೆ ಬೋಲ್ಡು ಚುಂಚಿ ಫಾಲ್ಸ್ ಅಂತ. ನೋಡಿಕೊಂಡು ನೀವು ಲೆಫ್ಟ್ ಬನ್ನಿ. ಇಲ್ಲಿ ಒಳಗಡೆ ಹೋದರೆ, ನಾವು ಲೆಫ್ಟು ಒಳಗಡೆ ಹೋದರೆ ಇಲ್ಲಿಂದ ಇನ್ನು 5 ಕಿಲೋಮೀಟ್ರ್ ಐತೆ. ಬನ್ನಿ ಹೋಗೋಣ, ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ. ಆಲ್ಮೋಸ್ಟ್ ಬಂದೆ, ಇನ್ನು 1 ಕಿಲೋಮೀಟ್ರ್ ಇಲ್ಲಿಂದ ಚುಂಚಿ ಫಾಲ್ಸು. ರೋಡಲ್ಲಿ ಯಾರೂ ಹೋಗ್ತಾನೆ ಇಲ್ಲ, ನಾನು ಒಬ್ಬನೇ ಹೋಗ್ತಾಯಿದ್ದೀನಿ. ಏನು ಜನ ಇದ್ದಾರೋ ಇಲ್ವೋ ಏನೋ ಗೊತ್ತಿಲ್ಲ, ಬಟ್ ಆದರೂ ಹೋಗೋಣ ಬನ್ನಿ, ಒಬ್ಬನೇ ಆದ್ರೇನು. ಇವಾಗ ಬಂದೆ, ಇಲ್ಲೇ ಗಾಡಿ ಲಾಸ್ಟು ನಿಲ್ಲಿಸೋದು ಅನಿಸುತ್ತೆ. ನಿಲ್ಲಿಸ್ಬಿಟ್ಟು ಹೋಗೋಣ ಬನ್ನಿ. ಬೈಕ್ಗಳು ಇಲ್ಲಿಗೆ ಲಾಸ್ಟ್ ಅಂತೆ. ಇಲ್ಲೇ ನಿಲ್ಲಿಸ್ಬಿಟ್ಟು 10 ರೂಪಾಯಿ ಕೊಟ್ಟು ಪಾರ್ಕಿಂಗ್ ಟಿಕೆಟ್ ತೊಗೊಂಡು ಬೈಕ್ ಇಲ್ಲೇ ನಿಲ್ಲಿಸ್ಬಿಟ್ಟು 1 ಕಿಲೋಮೀಟ್ರ್ ಆಗುತ್ತಂತೆ. 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾಯಿದ್ದೀನಿ. ಒಬ್ಬನೇ ಹೋಗ್ತಾಯಿದ್ದೀನಿ, ಬಟ್ ಯಾರೋ ಇಬ್ಬರು ಮುಂದೆ ಹೋಗ್ತಾಯಿದ್ದಾರೆ. ಬಟ್ ಬರ್ತಾರಂತೆ ಜನ, ಇವತ್ತು ಕಮ್ಮಿ ಇದ್ದಾರಂತೆ. ಹೋಗೋಣ ಬನ್ನಿ, ಹೇಗಿದೆ ನೋಡೋಣ. ವಾವ್, ಯಾರೂ ಇಲ್ಲ, ಒಬ್ಬನೇ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ, ಜನ ಯಾರೂ ಇಲ್ಲ, ಇದ್ದಾರೆ ಅಂತ ಅಂದ್ರಪ್ಪ. ಅಲ್ಲಿ ಹೋಗಿ ನೋಡೋಣ, ಇರ್ಬೋದೇನೋ, ಬರ್ದಾನೆ ಇರ್ತಾರ, ಬಂದಿರ್ತಾರೆ ಯಾರಾದರೂ. ನೋಡೋಣ. ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಅವಳು ಬರಲು ಮನದಲ್ಲಿ ಪದಗಳದೆ ಚಿಲುಮೆ ಮನ. ನನಗಂತಲೂ ಎಲ್ಲಿ ಹೋಗಬೇಕು ಅಂತಲೇ ಗೊತ್ತಾಯ್ತಲ್ಲ. ಇಲ್ಲಂತಲೂ ಯಾರೂ ಇಲ್ಲ. ನಾನು ಅಂದ್ಕೊಂಡಿರೋ ಅಷ್ಟೇನು ನೀರಿಲ್ಲ ಅನ್ಕೋತಾ ಇದ್ದೀನಿ. ಅಲ್ಲೆಲ್ಲ ನೋಡಿದ್ರೆ ಫುಲ್ ಖಾಲಿನೇ ಇದೆ. ನೋಡೋಣ, ಮುಂದೆ ಹೋಗೋಣ. ಇಲ್ಲೇ ಯಾರೂ ಹೇಳೋರಿಲ್ಲ, ಬಟ್ ಆರೋ ಮಾರ್ಕ್ಗಳು ಹಾಕಿದ್ದಾರೆ, ಹೆಂಗೆ ಹೋಗಬೇಕು ಅಂತ. ಆ ಮಾರ್ಕ್ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಈ ಥರ ಆರೋ ಮಾರ್ಕ್ಗಳನ್ನು ಹಾಕವ್ರೆ. ಈ ರೀತಿ ಹೋಗಬೇಕು ಅಂತ. ಅದನ್ನೇ ನೋಡಿಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಅಲ್ಲೇ ಕಾಣಿಸ್ತಾ ಇದೆ, ಅದೇ ಫಾಲ್ಸ್ ಅಂದ್ಕೊಂಡಿದ್ದೀನಿ.
ಹೋಗೋಣ ಬನ್ನಿ ನೋಡೋಣ. ಅದೇ ಇರಬೇಕು ನೋಡಿ, ಹೋಗೋಕ್ಕೆ ರೋಡು ಭಯಾನಕರವಾಗಿದೆ. ಒಬ್ಬೊಬ್ಬರೇ ಬರಬೇಡಿ, ನಂತರ ಗ್ಯಾಂಗ್ ಬನ್ನಿ, ಸಖತ್ತಾಗಿರುತ್ತೆ. ನಾನು ಅಂದ್ಕೊಂಡಿದ್ದೆ ತುಂಬ ಮಳೆ ಹುಯ್ದೈತೆ, ಸಿಕ್ಕಾಬಟ್ಟೆ ನೀರು ಹರಿತಾ ಇರ್ತದೆ ಅಂತ. ಅಂದರೆ ನಾನು ಅಂದ್ಕೊಂಡಿದ್ದಷ್ಟು ಏನೋ ನೀರಿಲ್ಲಿ ಹರಿತಾ ಇಲ್ಲ. ಏನು ಈ ಕಡೆ ಮಳೆ ಹುಯ್ದಿಲ್ವಾ ಇಲ್ಲ, ಬಟ್ ನೀರು ಬಿಟ್ಟಿಲ್ವ ಗೊತ್ತಿಲ್ಲ. ಅಷ್ಟೇನು ನೀರು ನಾನು ಅಂದ್ಕೊಂಡಿರೋ ಥರ ಏನು ನೀರೇನಿಲ್ಲ. ಆದರೂ ಒಂದು ಲೆವೆಲ್ಗೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನೋಡಿ ಕೆಳಗಡೆ ಇಳಿದು ಹೋಗ್ತಾ ಇದ್ದೀನಿ, ಬನ್ನಿ ಇಳಿದು ಹೋಗೋಣ. ನೋಡಿ ಇಂತೂ ಫಾಲ್ಸ್ಗೆ ಬಂದು ಇಷ್ಟೇ ಲಾಸ್ಟ್ ಅನ್ಕೋತೀನಿ. ಟೈಮಿಂಗ್ಸ್ ನೋಡಿ, ಟೈಮ್ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಮಾತ್ರ. ಡೌನ್ ನಾಟ್ ಅಲೌಡ್. ದೊಡ್ಡದಾಗೆ ಬೋಲ್ಡ್ ಹಾಕ್ಬಿಟ್ಟಿರ್ತಾರೆ, ದೊಡ್ಡದಾಗೆ ನಿಮಗೆ ಹಾಕ್ಬಿಟ್ಟಿದ್ದಾರೆ. ಹೋಗಂಗಿಲ್ಲ. ಗೈಡ್ ಮೂಲಕ ನದಿಗೆ ಇಳಿಯಿರಿ ಅಂತ ಅವದ್ದೆ. ಇಲ್ಲಿ ಯಾರೂ ಗೈಡೇ ಇಲ್ಲ. ನೋಡಿ ಹೇಗಿದೆ ಅಂತ. ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ ಪ್ಲೇಸ್. ನಾನು ಅಂದ್ಕೊಂಡಿದ್ದೆ ನೀರು ಹೆಂಗೆಂಗೋ ಹರಿತಾ ಇರ್ತದೆ ಅಂತ, ಬಟ್ ಹೆಂಗೋ ಹರಿತಾ ಇಲ್ಲ, ಒಂದು ಸಖತ್ತಾಗಿ ಹರಿತಾ ಇದೆ, ಏನು ತೊಂದರೆ ಇಲ್ಲ. ಮಳೆ ಜಾಸ್ತಿ ಆಗಿರ್ಬೋದು, ಮಳೆ ಜಾಸ್ತಿ ಆಯ್ತಲ್ಲ, ನೀರು ಜಾಸ್ತಿ ಆಯ್ತದೆ ಅಂತ ಅಂದ್ಕೊಂಡಿದ್ದೆ. ಜನ ತುಂಬ ನಿಂತಿರ್ತಾರೆ ಅಂದ್ಕೊಂಡೆ. ನೋಡಿ ಜನ ಎಷ್ಟು, ಯಾರೋ ಕಾಣಿಸ್ತಾ ಇಲ್ಲ, ನಾನು ಒಬ್ಬನ ಬಿಟ್ಟರೆ. ನಾನು ಏನು ಇಲ್ಲಿಗೆ ಬರಬೇಕು ಅಂತ ಏನು ಬಂದಿಲ್ಲ, ಕನಕಪುರದಲ್ಲಿ ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಡು ಬಂದೆ. ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ಕನಕಪುರ ಬಂದರೆ, ಕನಕಪುರದಿಂದ 29 ಕಿಲೋಮೀಟ್ರ್ ಆಗುತ್ತೆ. ಮಿಸ್ ಮಾಡಬೇಡಿ, ಬನ್ನಿ, ತುಂಬ ಚೆನ್ನಾಗಿದೆ. ಬಟ್ ಒಬ್ಬೊಬ್ಬರೇ ಬರೋಕ್ಕೆ ಹೋಗ್ಬೇಡಿ, ಗ್ಯಾಂಗಲ್ಲಿ ಬನ್ನಿ, ಇನ್ನೂ ಸಖತ್ತಾಗಿರ್ತದೆ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಕನಕಪುರದಿಂದ ನಿಮಗೆ 28ರಿಂದ 29 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಬನ್ನಿ, ಈ ಏನಿದು ಚುಂಚಿ ಜಲಪಾತವನ್ನು ವೀಕ್ಷಣೆ ಮಾಡಿ, ತುಂಬಾ ಚೆನ್ನಾಗಿದೆ. ಬಟ್ ನನ್ನಂಗೆ ಒಬ್ಬೊಬ್ಬರೇ ಬರೋಕ್ಕೆ ಹೋಗ್ಬೇಡಿ, ಗ್ಯಾಂಗಲ್ಲಿ ಬನ್ನಿ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕೋ ಕಾಣೆ. ಫಾಲ್ಸ್ ನೋಡಿಕೊಂಡು ನಾನು ಮತ್ತೆ ಮೇಲ್ಗೆ ಹೊರಟೆ. ನಾನು ಹೊರಡಬೇಕಾದ್ರೆ ಯಾರೋ ಒಂದು 4 ಜನ ಬಂದರು. ಅದು ಬಿಟ್ಟರೆ ಇನ್ನು ಯಾರೂ ಎಲ್ಲೂ ಕಾಣಿಸ್ತಿರ್ಲಿಲ್ಲ. ಏನು ವೀಕೆಂಡಲ್ಲಿ ತುಂಬ ಜನ ಇರ್ತಾರೆ. ನಾನು ಇವತ್ತು ಬಂದಿರೋದು ವೀಕ್ ಡೇ ಆಗಿರೋದ್ರಿಂದ ಜನ ಅಷ್ಟೇ. ಆದರೂ ತುಂಬ ಸಖತ್ತಾಗಿತ್ತು, ಒಂದು ಒಳ್ಳೆ ಫೀಲ್ ಕೊಡ್ತು. ಒಬ್ಬನೇ ಇದೇ ಫಸ್ಟ್ ಟೈಮ್ ಈ ಥರ ಫಾಲ್ಸಿಗೆ ಬಂದಿರೋದು. ಮೇಲೆ ಹತ್ಬಾರ್ದು ಅಪಾಯ ಅಂತ ಬೋರ್ಡ್ ಹಾಕಿದ್ರು, ಯಾರೂ ಇಲ್ಲದೇ ಇರೋದ್ರಿಂದ ಹತ್ಬಿಟ್ಟಿದ್ದೀನಿ ಮೇಲ್ಗೆ. ಸಿಕ್ಕಾಪಟ್ಟೆ ಗಾಳಿ ಬೀಸ್ತೈತೆ ಮಾತ್ರ, ನಿಜವಾಗ್ಲೂ ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಗಾಳಿ ಬೀಸ್ತೈತೆ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ನಾನು ಬಂದಾಗ ಯಾರೂ ಜನನೇ ಇತ್ತಿಲ್ಲ. ನಾನು ಹೋಗ್ಬೇಕಾದ್ರೆ ಒಬ್ಬೊಬ್ಬರಾಗೆ ಬರ್ತಾವ್ರೆ, ಒಬ್ಬೊಬ್ಬರಾಗೆ ಅದು ಎಲ್ಲಿದ್ರು ಕಾರಣ ಎಲ್ಲವ ಹೋಯ್ತಾನವ್ರೆ ಬರ್ತಾನವ್ರೆ. ಆದರೂ ತುಂಬ ಚೆನ್ನಾಗಿತ್ತು. ನಾನು ಸಜೆಷನ್ ಮಾಡೋದು ನಿಮಗೆ, ಕನಕಪುರ ಬಂದಾಗ ಮಿಸ್ ಮಾಡಬೇಡಿ, ಬನ್ನಿ. ಬಟ್ ಸಿಂಗಲಾಗಿ ಬರಬೇಡಿ, ಗ್ಯಾಂಗಲ್ಲಿ ಬನ್ನಿ, ಸಖತ್ತಾಗಿರ್ತದೆ. ಎಲ್ಲ ಕಪಲ್ಸ್ಗಳು ಬರ್ತಾವ್ರೆ. ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ ಹೇಳದ್ನಲ್ಲ, ತಪ್ಪು ತಿಳ್ಕೊಳ್ಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡು ನೋಡು. ಒಳ್ಳೆ, ನಾನೊಬ್ಬನೇ ಸಿಂಗಲ್ ಬಂದಿರೋದು, ಎಲ್ಲ ನನ್ನೇ ನೋಡ್ತಾವ್ರೆ. ಏನಪ್ಪ ಇವನು ಒಬ್ಬರೇ ಬರ್ತಾವನೆ ಅಂತ. ನಾವು ಸಿಂಗಲ್, ಅದಕ್ಕೆ ಸಿಂಗಲ್ ಆಗಿ ಬಂದಿದ್ದೀವಿ. ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನೂ ಹೆಚ್ಚು ವಿಡಿಯೋ ಮಾಡೋಕ್ಕೆ ನಿಮ್ಮ ಸಪೋರ್ಟ್ ನನಗೆ ಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆಗಳು, ಅದು ಸರಿಯಾಗ್ಬೋದು ತಪ್ಪಾಗ್ಬೋದು, ಕಮೆಂಟ್ ಮೂಲಕ ತಿಳಿಸಿ. ನಾನು ಅದನ್ನು ಸರಿ ಮಾಡಿಕೊಂಡು ಮುಂದಿನ ವಿಡಿಯೋಗಳನ್ನು ಮಾಡ್ತೀನಿ. ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ವಿಡಿಯೋನ ಮಾಡ್ತೀನಿ. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ನನ್ನ ಮೇಲಿರಲಿ. ಮುಂದೆ ಆದಷ್ಟು ಒಳ್ಳೆ ಕಂಟೆಂಟ್ ಇರೋ ವಿಡಿಯೋನ ಮಾಡೋಕ್ಕೆ ನನಗೆ ಒಂದು ಸ್ಫೂರ್ತಿ ಆಗ್ತದೆ. ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿದ್ದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.
my video.